ಸಿಲ್ಕ್ ಬೋರ್ಡ್ ಏರಿಯಾ ಸಂಚಾರ ದಟ್ಟಣೆಗೆ ಕುಖ್ಯಾತಿ. ಅಲ್ಲಿ ವಾಹನ ಸವಾರರು ಪಡುವ ಪಾಡು ಅಷ್ಟಿಷ್ಟಲ್ಲ. ಆದರೆ ಇನ್ಮೇಲೆ ವರಿ ಮಾಡಬೇಕಾಗಿಲ್ಲ. ಶೀಘ್ರವೇ ಇದಕ್ಕೆ ಮುಕ್ತಿ ಸಿಗಲಿದೆ. ಸಿಲ್ಕ್ ಬೋರ್ಡ್ ಭಾಗದ ಸವಾರರಿಗೆ ಗುಡ್ ನ್ಯೂಸ್. ಡಬಲ್ ಡೆಕ್ಕರ್ ಫ್ಲೈಓವರ್ನ ಮತ್ತೊಂದು ರಸ್ತೆ ರೆಡಿ. ಸಿಲ್ಕ್ ಬೋರ್ಡ್ ಭಾಗದ ಟ್ರಾಫಿಕ್ ಸಮಸ್ಯೆಗೆ ಶೀಘ್ರ ತೆರೆ ಬೀಳಲಿದೆ. ಡಬಲ್ ಡೆಕ್ಕರ್ ಫ್ಲೈಓವರ್ನ ಮತ್ತೊಂದು ಬದಿಯ ಮಾರ್ಗದ ರಸ್ತೆಯು ಸಜ್ಜಾಗಿದ್ದು ಬಿಎಂಆರ್ಸಿಎಲ್ ಶೀಘ್ರವೇ ಮುಕ್ತಗೊಳಿಸಲಿದೆ. ಸದ್ಯ ನಾನೀಗೇನು ತೋರಿಸ್ತಾ ಇದ್ದೀನಿ, ಈ ಒಂದು ಭಾಗ ಬಂದು KR ಪುರದಿಂದ ಸಂಚಾರ ಮಾಡುವಂತಹ ಅಂದರೆ ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲೆ ಮತ್ತು ಸಿಲ್ಕ್ ಬೋರ್ಡ್ ಮೇಲೆ ಹಾದು ಹೋಗುವಂತಹ ವಾಹನ ಸವಾರರಿಗೆ ಅವಕಾಶವನ್ನು ಕಲ್ಪಿಸಿರುವಂಥದ್ದು. ಇಲ್ಲಿಂದ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಏನಿದೆ ಅಲ್ಲಿವರೆಗೂ ಕೂಡ ಇಲ್ಲಿ ಹತ್ತಿದ್ರೆ ಅಲ್ಲಿವರೆಗೂ ಕೂಡ ಯಾವುದೇ ಸಿಗ್ನಲ್ ಇಲ್ಲದೆ ಸುಗಮವಾಗಿ ಸಂಚಾರವನ್ನು ಮಾಡಬಹುದು. ಅಂದ್ಹಾಗೆ ಸುಮಾರು 3.36 ಕಿಲೋಮೀಟರ್ ವಿಸ್ತೀರ್ಣದ ಡಬಲ್ ಡೆಕ್ಕರ್ ಫ್ಲೈಓವರ್ ಅನ್ನ 449 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ. ಲೂಪ್ ಇಳಿಜಾರು ಸೇರಿದ್ರೆ 5.12 ಕಿಲೋಮೀಟರ್ ವಿಸ್ತೀರ್ಣವಾಗುತ್ತೆ. ಕಳೆದ ವರ್ಷ DCMDK ರಾಗಿಗುಡ್ಡ ಮತ್ತು HSR ಲೇಔಟ್ ಹೊಸೂರು ಬೊಮ್ಮನಹಳ್ಳಿ ಮಾರ್ಗದ ಡಬಲ್ ಡೆಕ್ಕರ್ ಫ್ಲೈಓವರಿನ ಒಂದು ಭಾಗವನ್ನ ಪ್ರಾಯೋಗಿಕವಾಗಿ ಮುಕ್ತಗೊಳಿಸಿದ್ರು. ಇದರಿಂದ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಬಳಿ ಟ್ರಾಫಿಕ್ ಕೊಂಚ ತಗ್ಗಿತ್ತು. ಆದರೆ HSR ಲೇಔಟ್ ಕಡೆಯಿಂದ ರಾಗಿಗುಡ್ಡ ಮಾರ್ಗದಲ್ಲಿ ಸಂಚರಿಸುವ ಸವಾರರು ಸಿಲ್ಕ್ ಬೋರ್ಡ್ ಜಂಕ್ಷನ್, BTM ಲೇಔಟ್ ಜಂಕ್ಷನ್ ಕಡೆ ಪರದಾಡ್ತಿದ್ರು. ಈಗ ಮತ್ತೊಂದು ರಸ್ತೆ ಉದ್ಘಾಟನೆಯಿಂದ ಟ್ರಾಫಿಕ್ ಜಂಜಾಟಕ್ಕೆ ಬ್ರೇಕ್ ಬೀಳಲಿದೆ. ಇವಾಗ ಎಕ್ಸಿಸ್ಟಿಂಗ್ ಫ್ಲೈಓವರ್ ಮೇಲ್ಗಡೆ ಬರುವಂಥದ್ದು ಅಲ್ಲಿ ಒಂದಷ್ಟು ಕಾಂಪೋಸಿಟ್ ಗಾರ್ಡರ್ಸ್ ಎಲ್ಲ ಹಾಕಬೇಕು. ಅದ್ರ ವಿಳಂಬ ಆಗಿದೆ. ಅದು ಇವಾಗ ನಾವು ನೋಡಿರೋ ಪ್ರಕಾರ ಈ ಕೆಲಸ ಎಲ್ಲ ಪೂರ್ಣ ಮುಗಿಸಿ ನಾವು ಮೋಸ್ಟ್ಲಿ ಜನವರಿ ಅಂತ್ಯಕ್ಕೆ ಇದನ್ನ ಈ ಲೂಪ್ ರ್ಯಾಂಪ್ ಏನಿದೆ ಅದು ಕೂಡ ನಾವು ಡಬಲ್ ಡೆಕ್ಕರ್ ಕನೆಕ್ಟ್ ಮಾಡಿ ಜನರ ಓಡಾಡಕ್ಕೆ ಬಿಡಬಹುದು ಅನ್ನೋದು ಟೈಮ್ ಲೈನ್ ಹಾಕೊಡಿ. ಫ್ಲೈಓವರ್ನ 80% ಕಾಮಗಾರಿ ಮುಗಿದಿದ್ದು ವಯಾಡಕ್ಟ್ ಕೆಲಸವಷ್ಟೇ ಬಾಕಿ ಇದೆ. ಈ ತಿಂಗಳ ಅಂತ್ಯ ಇಲ್ಲ ಜನವರಿಗೆ ಫ್ಲೈಓವರ್ ಸಂಚಾರಕ್ಕೆ ಮುಕ್ತವಾಗಲಿದೆ. ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗಲಿದೆ. 100% ಸರ್. ನಿಜವಾಗ್ಲೂ ಹೇಳ್ಬೇಕಾದ್ರೆ ಬೆಂಗಳೂರು ಫುಲ್ಲು ಇದೇ ಥರ ಡಬಲ್ ಟೆಕ್ಕರ್ ಮಾಡಿ ಮೆಟ್ರೋ ಮೇಲೆ ಕೆಳಗಡೆ ಟ್ರಾಫಿಕ್ ಹೋಗೋ ಥರ ಇದ್ದರೆ ಜನಗಳಿಗೆ ಸಮಸ್ಯೆನ ನಿವಾರಿಸ್ಬೋದು ಅಂತ ಗೌರ್ಮೆಂಟ್ಗೆ ಹೇಳೋದಕ್ಕೆ ಇಚ್ಛೆ ಬೀಳ್ತೀನಿ ಸರ್. ಈ ತಿಂಗಳಾಂತ್ಯಕ್ಕೆ ಡಬಲ್ ಡೆಕ್ಕರ್ ಫ್ಲೈಓವರ್ ಓಪನ್ ಆದ್ರೆ ಸವಾರರು ನಿಟ್ಟುಸಿರು ಬಿಡಲಿದ್ದಾರೆ. ಕಿರಣ್ ಸೂರ್ಯ, TV9 ಬೆಂಗಳೂರು.